ನಮಸ್ಕಾರ ವಿದ್ಯಾರ್ಥಿಗಳೇ, ಗುಡ್ ಈವ್ನಿಂಗ್. ಲ್ಯಾಟ್ರಿನ್ಟ್ರಿ ವಿದ್ಯಾರ್ಥಿಗಳಿಗೆ ನಿನ್ನೆಗೆ 13ನೇ ತಾರೀಕಿಗೆ ಒಂದು ಮೋಕ್ ರಿಸಲ್ಟನ್ನು ಬಿಡ್ತೀವಿ ಅಂತ ನಮ್ಮ ಕೀದವರು ಅವರಾಗಿ ಒಂದು ಸ್ಕೆಡ್ಯೂಲ್ದಲ್ಲಿ ಹೇಳಿದರು. ಆದರೆ ಇವತ್ತು 14 ತಾರೀಕು ಇಷ್ಟೊತ್ತು ಇವಾಗ 7 ಗಂಟೆ ಆದರೂ ಕೂಡ ಯಾವುದೇ ಥರದಂಥ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳ ಒಂದು ವಾದ. ನಿಜವಾಗ್ಲೂ ಅದು ಅದೇ ಥರನಾಗಿದೆ. ಆಮೇಲೆ ನಿಮಗೂ ಕೂಡ ಗೊತ್ತಿದೆ, ನಾನು ಕೂಡ ಸುಮಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಕೀದವರು ಹೇಳೋದೊಂದು ಮಾಡೋದೊಂದು, ಹೇಳಿದ್ದನ್ನು ಯಾವುದು ಕೂಡ ಪರ್ಫೆಕ್ಟಾಗಿ ಮಾಡೋದಿಲ್ಲ. ಅದು ನಿಮಗೂ ಕೂಡ ಗೊತ್ತಿದೆ. ಹೀಗಾಗಿ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಡೇಟ್ಗಳನ್ನು ಎಕ್ಸ್ಟೆನ್ಷನ್ ಕೂಡ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ನಿಮಗೆ ಟೈಮನ್ನು ಕೂಡ ಕೊಡ್ತಾ ಹೋಗ್ತಾರೆ. ನೀವು ಜಸ್ಟ್ ಒಂದೇ ಮಾಡೋದೇನೆಂದರೆ ಲಾಗಿನ್ ಮಾಡೋದು, ನೋಡೋದು. ಮೋಕ್ ರಿಸಲ್ಟನ್ನು ಲಿಂಕ್ ಬಿಟ್ಟರೆ ಒಳ್ಳೆಯದು. ಇಲ್ಲಪ್ಪ ಅಂದರೆ ಆಪ್ಷನ್ ಎಂಟ್ರಿಗೆ ಏನು ಲಿಂಕ್ ಬಿಟ್ಟಿದ್ದಾರಲ್ಲ ಅದನ್ನು ಲಾಗಿನ್ ಮಾಡಿ ಅಲ್ಲಿ ಜಸ್ಟ್ ನೋಡ್ತಾ ಇರಿ ಅಷ್ಟೇ. ಆಫಿಷಿಯಲ್ ಅನೌನ್ಸ್ಮೆಂಟ್ ಇವತ್ತು ಲೇಟ್ ನೈಟ್ನಾಗೆ ಅನೌನ್ಸ್ಮೆಂಟ್ ಮಾಡ್ಬೋದು. ಇನ್ ಕೇಸ್ ಆಫ್ ಮಾಡಿಲ್ಲ ಅಂದರೂ ಕೂಡ ನಾಳೆಗೆ ಮಾಡ್ಬೋದು, ಇಲ್ಲಾಂದರೆ ಡೇಟ್ ಎಕ್ಸ್ಟೆನ್ಷನ್ ಕೂಡ ಕೊಡ್ಬೋದು. ಬಟ್ ಯಾವುದಕ್ಕೂ ಕೂಡ ನೀವು ಲಾಗಿನ್ ಮಾಡಿ ನೋಡ್ತಾ ಇರಿ. ಲಾಗಿನ್ ಯಾವ್ದು ಮಾಡಿ ನೋಡ್ಬೇಕಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಏನು ಕೊಟ್ಟಿದ್ದೀರಲ್ಲ ಅದನ್ನೇ ಲಾಗಿನ್ ಮಾಡಿ ನೋಡ್ತಾ ಇರಿ. ಸೊ ಕೀದವರು ಸ್ಕೆಡ್ಯೂಲ್ ಪ್ರಕಾರ ನಮಗೆ ನೋಡೋದಾದರೆ ಇವತ್ತು ಆಪ್ಷನ್ ಎಂಟ್ರಿಗಳನ್ನು 13ನೇ ತಾರೀಕಿಗೆ 11 ಗಂಟೆಗೆ ಕ್ಲೋಸ್ ಮಾಡಿದರು. ಮೋಕ್ ರಿಸಲ್ಟನ್ನು 5 ಗಂಟೆ ಮೇಲೆ 13 ತಾರೀಕು 5 ಗಂಟೆ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ದೇರ್ ಈಸ್ ನೋ ಚೇಂಜಸ್. ಮೇ ಬಿ ನಿಮಗೆ ಇವತ್ತು ಲೇಟ್ ನೈಟಾಗಿ ರಿಸಲ್ಟ್ ಬಿಡ್ಬೋದು, ಅಥವಾ ನಾಳೆ ಬೆಳಿಗ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. 15ನೇ ತಾರೀಕು ತನಕ ಮತ್ತೆ ನಿಮ್ಗೆ ಏನು ಮಾಡ್ತಾರೆ, ಇದನ್ನು ಏನು ಮಾಡಲಿಕ್ಕೆ ಪ್ರಿವಿಷನ್ ಲಿಸ್ಟನ್ನು ಅಂದರೆ ಯಾವುದು ಆ್ಯಡ್ ಮತ್ತು ಮೋಡಿಫೈಡ್ ರಿಮೂವ್ ಮಾಡಲಿಕ್ಕೆ ಚಾನ್ಸಸನ್ನು ಕೊಡ್ತಾರೆ. ಅವತ್ತೇ 15ನೇ ತಾರೀಕಿಗೆ ನೈಟ್ ತನಕ ನಿಮಗೆ ರಿಸಲ್ಟ್ ಫೈನಲ್ ಮಾಡ್ತಾರೆ. 16 ಹಿಡಿದು 20 ತನಕ ಅಡ್ಮಿಷನನ್ನು ನೀವು ಮಾಡ್ಕೊಳ್ಬೋದು. ಇದು ಅವ್ರು ಕೊಟ್ಟಿರುವಂಥ ಅದೇ ಏನಪ್ಪ ಅಂದರೆ ಗೈಡ್ಲೈನ್ಸು. ಬಟ್ ಡೋಂಟ್ ವರಿ, ಇವತ್ತು ಲೇಟ್ ನೈಟಾಗಿ ಅಪ್ಡೇಟ್ ಆಗುತ್ತೆ. ವೇಟ್ ಮಾಡ್ತಾಯಿರಿ ಅಥವಾ ಲಾಗಿನ್ ಮಾಡಿ ಟ್ರೈ ಮಾಡ್ತಾಯಿರಿ.